ದರ್ಶನ್ ಅವರು, ಧನ್ವೀರ್ ಅವರು, ವಿಜಯಲಕ್ಷ್ಮಿ ಅವರು, ಅವ್ರ ಮಗ ಅವ್ರದ ಒಂದು ಟೀಮ್ ಹೋಗಿ ಬರುತ್ತೆ. ಆ ಟೀಮ್ ಹೋಗಿ ಬಂದ ನಂತರದಲ್ಲಿ ಕನ್ನಡಿಗರನ್ನೇ ಮೇನ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರಂತೆ. ಕಾಲಲ್ಲೆಲ್ಲ ನೀರ್ ಎರಚಿಬಿಟ್ಟಿದ್ದಾರೆ. ಒಂದು ಕುಟುಂಬದಿಂದಲ್ಲ, ಒಬ್ರಿಗೆ 1000 ರೂಪಾಯಿ ಅಂತೆ. ದೇವಸ್ಥಾನದ ಆಡಳಿತ ಮಂಡಳಿನೇ ಸರಿ ಇಲ್ಲ ಅಂದ್ಮೇಲೆ ನೀವ್ ಯಾಕ್ರಿ ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳನ್ನ ಕರೆಸ್ಕೊಳ್ತೀರಾ? ನಿಮ್ಮ ಕೇರಳಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ಳಿ ನೀವು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ವರ್ಷಕ್ಕೊಮ್ಮೆ ದೇವರ ದರ್ಶನ ಕೊಡುವಂತಹ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ, ದುರ್ವರ್ತನೆ ತೋರಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸೊ 4-5 ದಿನದಿಂದ ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಒಂದಾದ್ಮೇಲೆ ಒಂದು ವಿಡಿಯೋಗಳು ಬರ್ತಾನೆ ಇದೆ. ಅದು ಕೂಡ ನಮ್ಮ ಕನ್ನಡಿಗರು ಮಾಡ್ತಿರುವಂತಹ ವಿಡಿಯೋಸ್ಗಳು ನೀವು ನೋಡಿರ್ತೀರಿ. ನಮ್ಮ ಕರ್ನಾಟಕದಲ್ಲೂ ಕೂಡ ವರ್ಷಕ್ಕೊಮ್ಮೆ ದರ್ಶನ ಕೊಡುವಂತಹ ಸಾಕಷ್ಟು ದೇವಿಗಳು ಇದ್ದಾರೆ. ಹಾಸನಾಂಬೆ ಆಗಿರ್ಬಹುದು, ಚಿಕ್ಕಮಂಗ್ಳೂರಲ್ಲಿ ದೇವಿರಮ್ಮ ಬೆಟ್ಟದ ಮೇಲೆ ದೇವಸ್ಥಾನ ಹತ್ಕೊಂಡೋಗಿ ಅಲ್ಲಿ ದರ್ಶನ ಮಾಡುವಂತ ಇರ್ಬೋದು. ಸೊ ಅಲ್ಲಿನ ವ್ಯವಸ್ಥೆ ಹೇಗಿರುತ್ತೆ, ಕೇರಳದ ಕೊಟ್ಟಿಯೂರಿನಲ್ಲಿ ಇರುವಂತಹ ವ್ಯವಸ್ಥೆ ಹೇಗಿದೆ? ಸೊ ಈ ಒಂದು ದೇವಸ್ಥಾನನ ಒಂದು ಪ್ರಕಾರದಲ್ಲಿ ಫೇಮಸ್ ಮಾಡಿರುವಂತದ್ದು ನಮ್ಮ ಕನ್ನಡಿಗರೇ. ನಮ್ಮ ಕನ್ನಡದ ಸ್ಟಾರ್ ನಟರು ಯಾರೆಲ್ಲ ಹೋಗಿ ಬಂದ್ರು, ಅವರು ಹೋಗಿ ಬಂದ ನಂತರದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಹೋಗುವಂತಹ ಜನರು ಸಾಕಷ್ಟು ಜನ ಬರ್ತಾರೆ. ಎಷ್ಟು ಬೇರೆ ಬೇರೆ ಕಡೆಯಿಂದ, ಅಂದ್ರೆ ನಮ್ಮ ಕರ್ನಾಟಕದ ಮೂಲೆಯಿಂದ ದೇವರ ದರ್ಶನ ಮಾಡಬೇಕು ಅಂತಾನೆ ಬರ್ತಾರೆ. ಒಂದು ಪ್ರಕಾರವಾಗಿ ಈ ಕೊಟ್ಟಿಯೂರು ಅನ್ನೋದು ಫೇಮಸ್ ಆಗಿದ್ದೆ ನಮ್ಮ ಕನ್ನಡಿಗರಿಂದ. ಸೊ ಇಂತಹ ಟೈಮ್ನಲ್ಲಿ ಯಾಕೆ ನಮ್ಮ ಕನ್ನಡಿಗರ ಮೇಲೆ ಅಲ್ಲಿನ ಆಡಳಿತ ವ್ಯವಸ್ಥೆ ಒಂದು ದುರ್ವರ್ತನೆ ತೋರ್ತಾ ಇದೆ ಅಂದ್ರೆ, ನೀವು ಒಂದಷ್ಟು ವಿಡಿಯೋಸ್ಗಳು ವೈರಲ್ ಆಗಿದೆ, ನೀವು ನೋಡ್ಬೇಕು. ಕಾಲಲ್ಲೆಲ್ಲ ನೀರು ಎರಚಿಬಿಟ್ಟಿದ್ದಾರೆ. ಅಂದ್ರೆ ಕನ್ನಡಿಗರ ಮೇಲೆ ಒಂದಷ್ಟು ಕೌಂಟರ್ಗಳಿದೆಯಂತೆ, 1000 ರೂಪಾಯಿದು. ಅದನ್ನೆಲ್ಲ ತಗೊಂಡು ಬಂದರೂ ಕೂಡ, ದುಡ್ಡು ಕೊಟ್ಟು ತಗೊಂಡು ಬಂದರೂ ಕೂಡ ಅಲ್ಲಿ ವ್ಯವಸ್ಥೆ ಸ್ವಲ್ಪ ಸರಿ ಇಲ್ವಂತೆ. ಒಂದು ರೀತಿನಲ್ಲಿ ಇದನ್ನ ಏನ್ ಅನ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ದುರ್ವರ್ತನೆ ತೋರ್ತಾ ಇದ್ದಾರೆ ಕನ್ನಡಿಗರ ಮೇಲೆ. ಯಾಕೆ ಇವ್ರು ಈ ರೀತಿ ದುರ್ವರ್ತನೆ ತೋರ್ಬೇಕು ಅಂತೇಳಿ ಯಾರು ಬರ್ಲೇಬೇಡಿ ಕನ್ನಡಿಗರು. ಒನ್ಸ್ ನಾವ್ ಯಾರು ಬರ್ದಲೇ ಇರ್ಲಿಕ್ಕೆ ಡಿಸೈಡ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಬೆಲೆ ಏನು ಅಂತ. ನಾವು ಬಂದು ರೂಢಿ ಮಾಡ್ಬಿಟ್ಟಿದೀವಿ ಇವ್ರಿಗೆ. ಇವ್ರು ಏನ್ ಹೇಳಿದ್ರು ಅನ್ನಿಸ್ಕೊಳ್ತಾ ಇದೀವಿ. ಮಲಯಾಳಂ ಭಾಷೆನಲ್ಲಿ ಕೆಟ್ಟ ಅವಾಚ್ಯ ಶಬ್ದಗಳನ್ನ ಬಳಸ್ತಾರಂತೆ. ನೋಡಿ, ದೇವಸ್ಥಾನದಲ್ಲಿ ಬಂದು ಅಲ್ಲಿ ದೇವರ ಮುಂದೆ ಹೆಣ್ಮಕ್ಳಿಗೆ ಅವಾಚ್ಯ ಶಬ್ದಗಳನ್ನ ಬಳಸ್ತಾರಂತೆ. ಸೊ ಅವ್ರು ಎಷ್ಟು ಚೀಪ್ ಆಗಿರ್ಬೇಕು, ಅವರೆಷ್ಟು ಕೀಳ್ಮಟ್ಟದ ರಾಜಕೀಯ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ವೈರಲ್ ಆಗಿರುವಂತಹ ವಿಡಿಯೋಸ್ಗಳಲ್ಲಿ ಅವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡಿಗರನ್ನೇ ಮೇನ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರಂತೆ. ಬೇರೆ ಬೇರೆ ಕಡೆಯಿಂದ ಕೂಡ ಬಂದಿರ್ತಾರೆ, ತಮಿಳವರು ಬಂದಿರ್ತಾರೆ, ಹಿಂದಿಯವರು ಬಂದಿರ್ತಾರೆ, ಬೇರೆ ಬೇರೆ ಕಡೆಯಿಂದನೂ ಕೂಡ ಬಂದಿರ್ತಾರೆ. ಬಟ್ ಕನ್ನಡಿಗರು ಅಂತ ಬಂದಾಗ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ, ದುರ್ವರ್ತನೆಯನ್ನ ತೋರ್ತಾ ಇದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಒಂದಷ್ಟು ಹುಡುಗಿರು ಇದನ್ನ ವಿಡಿಯೋಸ್ ಮಾಡಿರೋದು. ನಾರ್ಮಲ್ ಆಗಿ ಹುಡುಗರು ಮಾಡ್ತಾರೆ, ನಡೆಯುತ್ತೆ. ಯಾಕಂದ್ರೆ ಹುಡುಗ ಏನೋ ಮಾತಾಡಿರ್ತಾರೆ, ಮತ್ತೊಂದೇನೋ ಮಾತಾಡ್ತಾರೆ, ಅಲ್ಲೊಂದಷ್ಟು ಮಾತುಗಳಾಗಿರುತ್ತೆ, ಗಲಾಟೆ ಆಗಿರುತ್ತೆ, ಸಹಿಸ್ಕೋಬಹುದು. ಸೊ ಇಲ್ಲಿ ಹುಡುಗಿರ ಮೇಲೆ ಈ ರೀತಿ ವರ್ತನೆ ಮಾಡ್ತಾರೆ ಅಂತಂದ್ರೆ ಅವ್ರು ಎಷ್ಟು ಕೀಳು ಮಟ್ಟದಲ್ಲಿ ಇರಬೇಕು ಅನ್ನೋದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಲಾಸ್ಟ್ ಇಯರ್ ಅಂತ ನೋಡ್ತಾ ಹೋಗೋದಾದ್ರೆ, ಲಾಸ್ಟ್ ಇಯರ್ ಕೂಡ ಒಂದು ತಿಂಗಳು 1.5 ತಿಂಗಳು ದೇವಸ್ಥಾನ ಓಪನ್ ಆಗಿರುತ್ತೆ. ವರ್ಷದಲ್ಲಿ ಒಮ್ಮೆ ಮಾತ್ರ ಅಲ್ಲಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಿರ್ಬೇಕಾದ್ರೆ ದರ್ಶನ್ ಅವರು ಜೈಲಿಂದ ಆಗಿನ್ನೂ ರಿಲೀಸ್ ಆಗಿರ್ತಾರೆ. ಅಂದ್ರೆ ಒಂದಷ್ಟು ಷರತ್ತಿನ ಮೇಲೆಗೆ ಅವ್ರು ರಿಲೀಸ್ ಆಗಿರ್ತಾರೆ. ಸೊ ಆ ಟೈಮ್ನಲ್ಲಿ ಅವರ ಪತ್ನಿ ಅಂದ್ರೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಆ ದೇವಸ್ಥಾನಕ್ಕೆ. ದರ್ಶನ್ ಅವರು, ಧನ್ವೀರ್ ಅವರು, ವಿಜಯಲಕ್ಷ್ಮಿ ಅವರು, ಅವ್ರ ಮಗ ಅವ್ರದ ಒಂದು ಟೀಮ್ ಹೋಗಿ ಬರುತ್ತೆ. ಆ ಟೀಮ್ ಹೋಗಿ ಬಂದ ನಂತರದಲ್ಲಿ ಸಾಕಷ್ಟು ಜನ ಅವರ ಅಭಿಮಾನಿಗಳು ಹೋಗ್ತಾರೆ. ಸೊ ನೋಡಿ, ಅವರ ಫೋಟೋ ಇಟ್ಕೊಂಡು ಹೋಗೋದಾಗಿರಬಹುದು, ಎಲ್ಲಾದ್ರೂ ಕೂಡ ಡಿ ಬಾಸ್ ಅಂತ ಕಿರ್ಚೋದಾಗಿರಬಹುದು, ಸಾಕಷ್ಟು ಜನ ಹೋಗ್ತಾರೆ. ಆನಂತರ ದರ್ಶನ್ ಅವರು ಹೋಗಿ ಬಂದ್ಮೇಲೆ ಒಂದು ರೀತಿ ಅವರಿಗೆ ಎಲ್ಲಾ ರೀತಿನಲ್ಲೂ ಕೂಡ ಜನ ಹೆಚ್ಚಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಿದು ಕೊಟ್ಟಿಯೂರು ಟೆಂಪಲ್, ಅದರ ಹಿನ್ನೆಲೆ ಏನು, ಯಾಕೆ ಹೋಗ್ಬೇಕು, ಏನ್ ಸ್ಪೆಷಾಲಿಟಿ ದೇವಸ್ಥಾನದ್ದು, ಈ ರೀತಿ ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ಈ ದೇವಸ್ಥಾನ ಇನ್ನಷ್ಟು ಚಿರಪರಿಚಿತ ಆಗುತ್ತೆ. ಸೊ ನಮ್ಮ ಕನ್ನಡದವರಿಗೆ ಗೊತ್ತಿರಲಿಲ್ಲ ಈ ತರ ಒಂದು ದೇವಸ್ಥಾನ ಇದೆ, ಇಲ್ಲಿ ಈ ಸ್ಪೆಷಾಲಿಟಿ ಇದೆ, ನಾವು ಹೋಗಿ ಇಲ್ಲಿ ಬೇಡ್ಕೊಂಡಿದ್ದಾಗುತ್ತಂತೆ. ಸೊ ಗೊತ್ತಿಲ್ಲ. ಬಟ್ ದರ್ಶನ್ ಅವರು ಹೋಗಿ ಬರ್ತಾರೆ, ಆಗಿಂದ ಆ ಒಂದು ದೇವಸ್ಥಾನಕ್ಕೂ ಕೂಡ ಪಬ್ಲಿಸಿಟಿ ಸಿಗುತ್ತೆ. ಸೊ ಹೀಗಿರ್ಬೇಕಾದ್ರೆ ಆ ದರ್ಶನ್ ಅವರ ಕಡೆಯಿಂದ ಅವರ ಒಂದಷ್ಟು ಅಭಿಮಾನಿಗಳು ಹೋಗುವುದರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಅನಂತರದಲ್ಲಿ ರಿಷಬ್ ಶೆಟ್ಟಿ ಅವರು ಹೋಗ್ತಾರೆ. ರಿಷಬ್ ಶೆಟ್ಟಿ ಅವರು ಆಫ್ಟರ್ ಕಾಂತಾರ ಒಂದಷ್ಟು ದೇವಸ್ಥಾನಗಳಿಗೆ ಭೇಟಿ ನೀಡ್ತಾರೆ. ಸೊ ಅದರಲ್ಲಿ ಈ ದೇವಸ್ಥಾನ ಕೂಡ ಒಂದಾಗಿರುತ್ತೆ. ಸೊ ಈಗ ರಿಷಬ್ ಶೆಟ್ಟಿ ಅವರು ಹೋಗಿ ಬಂದ್ಮೇಲೂ ಕೂಡ ಅವರ ಒಂದಷ್ಟು ಅಭಿಮಾನಿಗಳು ಅಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಾಗ್ಬಿಟ್ಟಿದೆ ಅಂತಂದ್ರೆ, ಪ್ರತಿ ವರ್ಷ ಕೊಟ್ಟಿಯೂರಿಗೆ ಹೋಗ್ಬೇಕು, ಅಲ್ಲೋಗಿ ದೇವ್ರ ದರ್ಶನ ಮಾಡಬೇಕು, ದೇವರ ಅನುಗ್ರಹಕ್ಕೆ ನಾವೆಲ್ಲೂ ಕೂಡ ಪಾತ್ರರಾಗಬೇಕು. ಸೊ ಇಂತಹ ಟೈಮ್ನಲ್ಲಿ ನಮಗೆ ಒಳ್ಳೇದಾಗುತ್ತೆ. ಇದು ಅವರ ನಂಬಿಕೆ. ಆ ನಂಬಿಕೆನ ನಾವೆಷ್ಟು ರೆಸ್ಪೆಕ್ಟ್ ಮಾಡ್ತಿದೀವಿ ಕನ್ನಡಿಗರು, ಅದೇ ರೀತಿ ಅವ್ರು ರೆಸ್ಪೆಕ್ಟ್ ಮಾಡ್ತಾ ಇದಾರೆ ನಮ್ಮನ್ನ. ಇದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಬಟ್ ಒಂದು ಕಾಲ್ ಕಸದ ತರ ಅಲ್ಲಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅಂತಂದ್ರೆ, ಸೊ ಹಾಗಾದ್ರೆ ನಾವ್ ಯಾರು ಲೆಕ್ಕಕ್ಕಿಲ್ವಾ? ಹಾಗಾದ್ರೆ ಇವ್ರು ಏನಂದ್ರು, ಇವ್ರಿಗೆ ಬೈದ್ರು, ಇವ್ರಿಗೆ ಹೊಡೆದ್ರು, ಇವ್ರಿಗೆ ಕಾಲಲ್ಲಿ ನಾವು ನೀರು ಎರಚಿದ್ರು, ದೇವ್ರ ದರ್ಶನ ನೀಡ್ಲಿಕ್ಕೆ ಅವಕಾಶ ಕೊಡದೇ ಇದ್ರು, ಇವ್ರು ಬಂದೇ ಬರ್ತಾರೆ.
ಆಲ್ರೆಡಿ ಅವ್ರು ತಿಳ್ಕೊಬಿಟ್ಟಿದ್ದಾರೆ, ಇವ್ರು ಅನ್ನಿಸ್ಕೊಂಡ್ರು ಬರ್ತಾರೆ, ಇವ್ರಿಗೆ ಬೈದ್ರು ಬರ್ತಾರೆ, ಹೊಡೆದ್ರು ಬರ್ತಾರೆ ಅಂತ. ಸೊ ಅವ್ರುಗಳು ಏನ್ ಮಾಡ್ತಾ ಇದ್ದಾರೆ, ಕೇರಳದವರು ಒಂದ್ ರೀತಿ ನಾಟಕ ಮಾಡ್ತಾ ಇದ್ದಾರೆ. ಇಲ್ಲಿ ಬರೀ ಕನ್ನಡಿಗರ ಮೇಲೆ ದರ್ಪ ದೌರ್ಜನ್ಯ ತೋರಿಸೋದು, ಅದು ಹೆಣ್ಮಕ್ಳಿಗೆ ಅಶ್ಲೀಲವಾದಂತಹ ಅವಾಚ್ಯ ಪದಗಳನ್ನ ಬಳಸೋದು. ಸೊ ಯಾವ ದೇವಸ್ಥಾನದಲ್ಲಿ ಹೆಣ್ಮಕ್ಳಿಗೆ ನೀರನ್ನ ಕಾಲಲ್ಲಿ ಎರಚ್ತಾರೆ? ನಮ್ಮ ಕರ್ನಾಟಕದಲ್ಲೂ ಕೂಡ ಐತಿಹಾಸಿಕ ದೇವಸ್ಥಾನಗಳು ಸಾಕಷ್ಟಿದೆ. ಯಾವ್ದಾದ್ರೂ ಒಂದೇ ಒಂದು ದೇವಸ್ಥಾನದಲ್ಲಿ ಈ ರೀತಿ ಅವ್ಯವಸ್ಥೆಯನ್ನ ನಾವು ನೋಡಿದೀವ? ಸಾಧ್ಯನೇ ಇಲ್ಲ. ಬಟ್ ಒಂದು ಒಳ್ಳೆ ಹೆಸರು ಮಾಡಿರುವಂತಹ ದೇವಸ್ಥಾನ, ಅದರಲ್ಲೂ ಕೂಡ ಕಳೆದ 2-3 ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಕನ್ನಡಿಗರೇ ಹೆಚ್ಚಾಗಿ ಹೋಗ್ತಾ ಇರೋದು. ಪ್ರತಿಯೊಬ್ರು ಒಂದು ಮನೆಯಲ್ಲಿ ಏನಿಲ್ಲ ಅಂತಂದ್ರು 2-3 ಜನನಾದ್ರೂ ಹೋಗಿ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ, ದೇವ ದರ್ಶನ ಮಾಡ್ಬೇಕು. ನಮ್ಮೆಲ್ಲ ಸೆಲೆಬ್ರಿಟೀಸ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ, ನಾವು ಕೂಡ ಹೋದ್ರೆ ಒಳ್ಳೇದಾಗುತ್ತೆ ಅನ್ನುವಂತಹ ನಂಬಿಕೆ ಮೇಲೆ. ಆದ್ರೆ ಆ ನಂಬಿಕೆಯನ್ನ ಕೊಟ್ಟಿಯೂರು ದೇವಸ್ಥಾನದ ಆಡಳಿತ ಮಂಡಳಿ ಉಳಿಸ್ಕೊಳ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಸೊ ನಮ್ಮ ಕನ್ನಡಿಗರು ಅಂದ್ರೆ ಯಾಕಿಷ್ಟು ದರ್ಪ, ಯಾಕಿಷ್ಟು ದುರ್ವರ್ತನೆ ತೋರ್ತಾ ಇದ್ದೀರಾ ನೀವು? ಇದಕ್ಕೆ ಮಾತ್ರ ಅವ್ರ ಕಡೆಯಿಂದ ಉತ್ತರ ಇಲ್ಲ. ಅವ್ರಿಗೆ ನಮ್ಮ ಭಾಷೆ ಬರಲ್ಲ, ನಮಗೆ ಅವ್ರ ಭಾಷೆ ಬರೋದಿಲ್ಲ. ಸೊ ಅಲ್ಲಿ ಕಮ್ಯುನಿಕೇಶನ್ ಮಾಡ್ಬೇಕಾಗಿರೋದು ಒಂದೋ ಹಿಂದಿಲಿ ಅಥವಾ ಇಂಗ್ಲಿಷಲ್ಲಿ. ಸೊ ಆ ಒಂದು ಕಮ್ಯುನಿಕೇಶನ್ ಕೂಡ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ. ಹೆಣ್ಮಕ್ಳಿಗೆಲ್ಲ ಬೈತಾರೆ ಅಂತಂದ್ರೆ, ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ಅಂತಾರೆ ಅಂತಂದ್ರೆ ಅವ್ರೇನು ಮನುಷ್ಯರೋ ಅಥವಾ ಮೃಗನೋ ಅರ್ಥನೇ ಆಗ್ತಾ ಇಲ್ಲ. ಸೊ ಒಂದಷ್ಟು ವೈರಲ್ ವಿಡಿಯೋಸ್ಗಳಲ್ಲಿ ನೀವು ನೋಡಿರ್ತೀರಾ, ಆ ಒಂದು ದೇವಸ್ಥಾನದಲ್ಲಿ ಎಷ್ಟು ಜನಸಂದಣಿ ಇದೆ, ಆ ಒಂದು ವ್ಯವಸ್ಥೆಯನ್ನ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಅವ್ರಿಗಿಲ್ಲ. ಅಲ್ಲಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಏನು ಕೂಡ ಅವ್ರಿಗೆ ಗೊತ್ತಿಲ್ಲ. 1000 ರೂಪಾಯಿ ಅಂತೆ ಒಬ್ಬೊಬ್ರಿಗೆ, ಒಂದು ಕುಟುಂಬದಿಂದಲ್ಲ, ಒಬ್ರಿಗೆ 1000 ರೂಪಾಯಿ ಅಂತೆ. ಸೊ 1000 ರೂಪಾಯಿ ಕೊಟ್ಟು ಕೂಡ ಬರ್ಲೇಬೇಡಿ, ಎಲ್ರಿಗೂ ಕೂಡ ಒಂದೇ ಲೈನ್ ಇದೆ, ಒಂದೇ ವ್ಯವಸ್ಥೆ ಇದೆ, ನಾವು ದುಡ್ಡು ಕೊಟ್ಟು ಏನು ಪ್ರಯೋಜನ, ಬೇಗ ದರ್ಶನ ಮಾಡ್ಬೇಕು ಅಂತೇಳಿ ನಾವು 1000 ರೂಪಾಯಿ ಕೊಟ್ಟು ಬಂದಿರ್ತೀವಿ. ಆದ್ರೆ ದರ್ಶನ ಮಾಡೋಕೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅವ್ರಿಗೆ ಒಂದಷ್ಟು ಜನ ಅತ್ತೆ ಬಿಟ್ಟಿದ್ದಾರೆ ವಿಡಿಯೋದಲ್ಲಿ, ಹೆಣ್ಮಕ್ಳು ಹತ್ತಿರೋದು. ಸೊ ಹೆಣ್ಮಕ್ಳನ್ನ ಈ ರೀತಿ ಒಂದು ದೇವಸ್ಥಾನದಲ್ಲಿ ಕಣ್ಣೀರ್ ಹಾಕ್ಸ್ತಾ ಇದ್ದಾರೆ ಅಂತಂದ್ರೆ ನಿಜವಾಗೂ ಕೂಡ ಆ ಶಿವ ಅವ್ರಿಗೆ ಒಳ್ಳೇದು ಮಾಡ್ತಾನ? ಇಲ್ಲಿ ಎಲ್ರು ಕೂಡ ಅದೇ ಪ್ರಶ್ನೆ ಮಾಡ್ತಾ ಇರೋದು. ಕನ್ನಡಿಗರು ಅಂದ್ರೆ ನಿಮಗೆ ಯಾಕೆ ಇಷ್ಟು ದಬ್ಬಾಳಿಕೆ? ಇನ್ನ ಎಷ್ಟು ದಿನ ದೇವಸ್ಥಾನ ತೆಗ್ದಿರುತ್ತೋ ಗೊತ್ತಿಲ್ಲ. ಅಂದ್ರೆ ಇದೇ ತಿಂಗಳು ದೇವಸ್ಥಾನವನ್ನ ಬಾಗಿಲು ಮುಚ್ತಾರೆ. ಸೊ ಇಂತಹ ಟೈಮ್ ನಲ್ಲಿ ಇದೆಲ್ಲ ನಿಮಗೆ ಬೇಕಿತ್ತಾ? ದೇವಸ್ಥಾನದ ಆಡಳಿತ ಮಂಡಳಿನೇ ಸರಿ ಇಲ್ಲ ಅಂದ್ಮೇಲೆ ನೀವ್ ಯಾಕ್ರಿ ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳನ್ನ ಕರೆಸ್ಕೊಳ್ತೀರಾ? ನಿಮ್ಮ ಕೇರಳಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ಳಿ ನೀವು. ಎಷ್ಟೋ ಜನ ಈ ತರ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರನ್ನ ಕರ್ಸ್ಕೊಂಡು ನೀವ್ ಯಾಕ್ರಿ ಅನ್ಯಾಯ ಮಾಡ್ತಾ ಇದ್ದೀರಾ? ನಮ್ಮ ಕೈನಲ್ಲಿ 1000 ರೂಪಾಯಿ ಇಸ್ಕೊಂಡು ದೇವರ ದರ್ಶನ ಮಾಡ್ಬೇಕು ಅಂತಲ್ವಾ ನಾವು ಎಲ್ಲಿಂದನೋ ಇಲ್ಲಿಗೆ ಹುಡ್ಕೊಂಡು ಬಂದಿರ್ತೀವಿ ನಿಮ್ಮನ್ನ. ಇಂತಹ ಟೈಮ್ ನಲ್ಲಿ ನೀವ್ ಯಾಕ್ರಿ ದುರ್ವರ್ತನೆ ತೋರಿಸ್ತೀರಾ ಹೆಣ್ಮಕ್ಳ ಮೇಲೆ? ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಒಂದ್ ರೀತಿನಲ್ಲಿ ಪ್ರಶ್ನೆ ಮಾಡ್ಬಿಟ್ಟು ಸುಮ್ನ ಆಗೋದಾ? ಏನ್ ಆಕ್ಷನ್ ಏನ್ ತಗೊಳಕ್ ಆಗ್ತಾ ಇದೆ? ಹೆಣ್ಮಕ್ಳು ಬೈಸ್ಕೊಂಡ್ ಬಂದಿರೋ ಹೆಣ್ಮಕ್ಳು, ಒಡಿಸ್ಕೊಂಡ್ ಬಂದಿರೋ ಗಂಡ್ ಮಕ್ಳು ಏನ್ ಆಕ್ಷನ್ ತಗೊಳಕ್ ಆಗ್ತಿದೆ ಅವ್ರ ವಿರುದ್ಧ? ನಾವ್ ಯಾವಾಗ ಅಲ್ಲಿಗೆ ಹೋಗೋದ್ ನಿಲ್ಲಿಸ್ತೀವೋ ಅಲ್ಲಿವರೆಗೂ ಅವ್ರು ಸರಿ ಆಗೋಲ್ಲ. ಸಾಕಷ್ಟು ನಮ್ಮ ಸೆಲೆಬ್ರಿಟೀಸ್ ಕೂಡ ಹೋಗಿದ್ದಾರೆ. ಅವ್ರು ಹೋದಂತಹ ಸಂದರ್ಭದಲ್ಲೂ ಮೇ ಬಿ ಈ ರೀತಿ ಒಂದಷ್ಟು ನಡೆದಿರ್ಬೋದೇನೋ ಗೊತ್ತಿಲ್ಲ. ಬಟ್ ಈ ವರ್ಷ, ಕಳೆದ ವರ್ಷಕ್ಕಿಂತ ಈ ವರ್ಷ ಕೇರಳದವರ ದಬ್ಬಾಳಿಕೆ ಹೆಚ್ಚಾಗಿದೆ ನಮ್ಮ ಕನ್ನಡಿಗರ ಮೇಲೆ. ಇದಕ್ಕೆ ಫುಲ್ ಸ್ಟಾಪ್ ಯಾವಾಗ ಇಡ್ಬೇಕು ಅಂತಂದ್ರೆ, ನಾವ್ ಅಲ್ಲಿಗೆ ಯಾವಾಗ ಹೋಗೋದು ಸ್ಟಾಪ್ ಮಾಡ್ತೀವೋ ಅವಾಗ ಅವ್ರು ಸರಿ ಆಗ್ತಾರೆ. ನಾವ್ ಯಾವಾಗ ಎಲ್ಲದನ್ನು ಪ್ರಶ್ನೆ ಮಾಡೋಕ್ ಸ್ಟಾರ್ಟ್ ಮಾಡ್ತೀವೋ ಅವಾಗ ಅವ್ರು ಬಾಯಿ ಮುಚ್ಕೊಳ್ತಾರೆ. 1000 ರೂಪಾಯಿ ಕೊಟ್ಟು ಅವ್ರ ಹತ್ರ ಅನ್ನಿಸ್ಕೊಂಡ್ ಬರುವಂತದ್ದು ನಮಗೇನ್ರಿ ಆಗಿದೆ? ಇದನ್ನ ಅಲ್ಲಿ ಹೋಗಿ ಬಂದವರು ನೆಕ್ಸ್ಟ್ ನೀವು ಹೋಗ್ಬೇಡಿ ಅಂತ ನಮಗೆ ಕನ್ವೆ ಮಾಡ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ, ಇನ್ನೊಂದಷ್ಟು ದಿನ ಬಾಕಿ ಇದೆ ಈ ದೇವಸ್ಥಾನ ಬೀಗವನ್ನ ಹಾಕ್ಲಿಕ್ಕೆ, ಹಾಗೆ ಮುಚ್ಚಲಿಕ್ಕೆ. ಮುಂದಿನ ವರ್ಷನೂ ಕೂಡ ಇದೇ ರೀತಿ ಆಗುತ್ತಾ ಅಥವಾ ಆಡಳಿತ ಮಂಡಳಿ ಸರಿ ಆಗ್ತಾರಾ? ಈ ವಿಚಾರ ಅವರವರೆಗೂ ತಟ್ಟುತ್ತಾ? ಕಾದ್ ನೋಡ್ಬೇಕಾಗಿದೆ. ಇದಾಗುತ್ತೆ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.